ಹಕ್ಕಿನೆ ಹರಿದಾಡೋ ಹೊಳೆಯನ್ನೇ ಕವಿತೆಯಲ್ಲಿ ಕಟ್ಟಿ ಹಾಕೋ ಪ್ರೀತಿನೇ ತೇಲೋ ಮೋಡಾನೆ ಕರಗಿ ಬೀಳೋ ಮಳೆಯನ್ನೇ ಮುತ್ತಿಸುತ್ತ ಭೂಮಿ ಮಾಡೋದು ಪ್ರೀತಿನೇ ಗುರುವಿಲ್ಲದಿದ್ದರೂ ಕಲಿಯೋದು ಗುರಿ ಇಲ್ಲದಿದ್ದರೂ ಚಲಿಸೋದು ಅರಿವಿಲ್ಲದಂತೆಯೇ ಸೆಳೆಯೋ ಸೆಳೆತ ಈ ಪ್ರೇಮ ಜಪವಲ್ಲದಿದ್ದರೂ ಬೇಡೋದು ಜ್ವರವಲ್ಲದಿದ್ದರೂ ಕಾಡೋದು ಸ್ವರವಿಲ್ಲದಿದ್ದರೂ ಹಾಡೋ ಹಾಡು ಈ ಪ್ರೇಮ ಕಾಣದಿದ್ದರೂ ಕೇಳದಿದ್ದರೂ ಕಾಣದಿದ್ದರೂ ಕೇಳದಿದ್ದರೂ ಜೀವಂತ ಈ ಪ್ರೇಮ. ಇವಾಗ ಮೋಹನ್ ತಾಲ್ ಮಾಡಕ್ಕೆ ಏನೇನು ಬೇಕಂತ ನೋಡ್ಕೊಂಡ್ಬಿಡೋಣ. ಫಸ್ಟು 2 ಕಪ್ಪು ಕಡಲೆ ಹಿಟ್ಟು. ಇದು ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿದೆ. ಒಂಚೂರು ಎಲ್ಲೂ ಮೆಜರ್ಮೆಂಟ್ ತಪ್ಪಬೇಡಿ. ಮೆಜರ್ಮೆಂಟ್ ತಪ್ಪಿದ್ರೆ ಫುಲ್ ಬರ್ಫಿನೇ ಕೆಟ್ಬಿಡುತ್ತೆ. ಸೊ ಇದು 2 ಕಪ್ ಕಡಲೆ ಹಿಟ್ಟು, 1/4 ಕಪ್ಪು, ಇದು 1 ಕಪ್ ಫುಲ್ ಇದೆ. ಆಮೇಲೆ 1/4 ಬಟ್ಲಷ್ಟು ಸಕ್ಕರೆ ಇದೆ, 1/4 ಬಟ್ಲಷ್ಟು ಸಕ್ಕರೆ, 1 ಕಪ್ ಫುಲ್ ನೀರು ತೊಗೊಂಡಿದ್ದೀನಿ, 1 ಕಪ್ ತುಪ್ಪ, 2 ರಿಂದ 3 ಸ್ಪೂನು ಹಾಲು, ಸ್ವಲ್ಪ ಬಾದಾಮಿ, ಪಿಸ್ತಾ, ಗೋಡಂಬಿ ತೊಗೊಂಡಿದ್ದೀನಿ. ಫಸ್ಟ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಸೊ ಇವಾಗ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. 2 ಕಪ್ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಸರಿ, 1 ಸ್ಪೂನ್ ತುಪ್ಪ, 2 ಸ್ಪೂನ್ ಹಾಲು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ಇದನ್ನು ಈ ಥರ ಡ್ರೈ ಆಗಿನೇ ಮಿಕ್ಸ್ ಮಾಡಿಕೊಡ್ರಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೀವು ಪ್ರೊಸೀಜರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಇದನ್ನು ಈ ಥರ ಮಾಡಿ ಸೆಟ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ರಿ. ಈ ಥರ ಒಂದು ಅರ್ಧ ಗಂಟೆ ಬಿಡ್ರಿ. ಈ ಥರ ಮಾಡಿ ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಇದನ್ನು ಬಿಟ್ಬಿಡ್ರಿ. ಒಂದು ½ ಆನ್ ಅವರ್ ಹೀಗೆ ಇಡ್ರಿ. ಆಮೇಲೆ ಹೆಂಗೆ ಮಾಡೋ ಅಂತ ತೋರಿಸ್ತೀನಿ. ಇವಾಗ ಮೋಹನ್ ತಾಲ್ ನಾವು ಆಗಲೇ ಅರ್ಧ ಗಂಟೆ ಮುಂಚೆ ಹಿಟ್ಟು ರೆಡಿ ಮಾಡಿದ್ವಿ. ಇದನ್ನು ನೀಟಾಗಿ ಹೊಡ್ಕೊಂಬಿಡೋಣ. ಈ ಥರ ಹೊಡ್ಕೊಂಬಿಡ್ರಿ. ಬೇಕಿದ್ರೆ ಇದು ಗಟ್ಟಿ ಅನಿಸಿದ್ರೆ ನಿಮಗೆ ಮಿಕ್ಸಿನಲ್ಲಿ ಒಂದು ರೌಂಡ್ ಹಾಕ್ಕೊಂಬಿಡ್ರಿ. ಅಂದರೆ ಗಂಟು ಆಗಲ್ಲ. ಈ ಥರ ರವೆ ರವೆ ಥರ ಬರುತ್ತೆ. ಸೊ ನಾನೇನು ಮಾಡ್ತೀನಿ, ಮಿಕ್ಸಿನಲ್ಲಿ ಒಂದು ರೌಂಡ್ ಹಾಕ್ಕೊಂಬಿಡ್ತೀನಿ. ಸೊ ಇವಾಗ ನಾನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಈ ಥರ ಗಂಟುಗಳಿದ್ದೆಲ್ಲ ಹೊಡ್ಕೊಂಡ್ಬಿಡುತ್ತೆ. ಸೊ ನೋಡ್ಬೋದು, ಇವಾಗ ನಾನು ಮಿಕ್ಸಿನಲ್ಲಿ ಒಂದೇ ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಸೊ ಇವಾಗ ಈ ಥರ ಆಗಿದೆ. ಇವಾಗ ನೆಕ್ಸ್ಟು ಪಾಕ ಎಲ್ಲ ಹೆಂಗೆ ಮಾಡ್ಕೊಳ್ಳೋ ಅಂತ ನೋಡ್ಕೊಳ್ಳೋಣ. ಸೊ ಇವಾಗೊಂದು ಪಾತ್ರೆ ಬಿಸಿಗೆ ಇಟ್ಕೊಂಡ್ಬಿಡೋಣ. ಇದಕ್ಕೆ 1 ಕಪ್ ತುಪ್ಪ ಹಾಕ್ಕೊಂಡ್ಬಿಡೋಣ. ಇವಾಗ ನೋಡಿ 1 ಕಪ್ ಇದೆ. ತುಪ್ಪ ಹಾಕ್ಕೊಂಡ್ಬಿಡೋಣ. ಇದು ತುಪ್ಪ ಕರಗಲಿ. ಸೊ ತುಪ್ಪ ಬಿಸಿಯಾಗಿದೆ. ಇದಕ್ಕೆ ಈ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಡೋಣ. ಇದನ್ನು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ಬಿಡೋಣ. ಸೊ ಇವಾಗ ಈ ಥರ ಹುರ್ಕೊಡ್ರಿ. ಸೊ ನೋಡ್ಬೋದು, ಈ ಥರ ಹುರ್ಕೊಳ್ತಾ ಬರ್ರಿ. ಇದು ಹುರಿದ್ಮೇಲೆ ಸೈಡ್ ತುಪ್ಪ ಎಲ್ಲ ಬಿಡೋಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಡ್ರಿ ಚೆನ್ನಾಗಿ. ಸೊ ಇವಾಗ ಇದು ಹುರಿತಾ ಇದೆ.
ಹುರಿಲಿ ನೀಟಾಗಿ. ಇನ್ನು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಇದಕ್ಕೆ. ಸೊ ಈಗ ಲೈಟಾಗಿ ಕಲರ್ ಬರ್ತಾ ಇದೆ, ಇದು ಹುರಿತಾ ಇದೆ. ಇನ್ನೊಂದು ಸ್ವಲ್ಪ, ಇನ್ನೊಂದು 2-3 ನಿಮಿಷ ಹುರಿದ್ರೆ ಸರಿ ಹೋಗುತ್ತೆ. ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇವಾಗ ನೋಡ್ಬೋದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ಹುರಿದ್ರೆ ಗೋಲ್ಡನ್ ಬ್ರೌನ್ ಬರುತ್ತೆ. ನೋಡ್ಬೋದು ನೀವು ಕೈಯಲ್ಲಿ ಹಿಟ್ಟು ಲೈಟ್ ಆಗಕ್ಕೆ ಶುರು ಆಗುತ್ತೆ, ಹಗುರ ಆಗಕ್ಕೆ ಶುರು ಆಗುತ್ತೆ. ಲೈಟ್ ಆದಮೇಲೆ ಸೊ ನೀವು ಆಫ್ ಮಾಡ್ಕೊಂಬಿಡಿ. ಆಮೇಲೆ ನೆಕ್ಸ್ಟು ಪಾಕ ಮಾಡ್ಕೊಂಬಿಡೋಣ. ನೋಡ್ಬೋದು ಕಲರ್ ಚೇಂಜ್ ಆಗ್ತಿದೆ. ನೀವು ಆಗಲೇ ನೋಡಿದ್ದಕ್ಕೆ ಇವಾಗ ನೋಡೋಕ್ಕೆ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದಕ್ಕೆ ನೀವು ಯಾವುದೇ ಕಲರ್ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ಬೇಕಿದ್ದರೂ ನೀವು ಆರೆಂಜ್ ಕಲರು, ಕೇಸರಿ ಕಲರ್ ಹಾಕೋಬೋದು. ಸೊ ನೋಡ್ಬೋದು ಹಿಟ್ಟು ತುಂಬ ಲೈಟ್ ಆಗಿದೆ ಕೈಯಲ್ಲಿ. ಸೊ ಇವಾಗ ನೆಕ್ಸ್ಟ್ ಪಾಕ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವಾಗ ಪಾಕ ಮಾಡ್ಕೊಬಿಡೋಣ. ಇಲ್ಲಿ ನೋಡ್ಬೋದು 1/4 ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ನೀರು, ಸೊ ಇವಾಗ ಸಕ್ಕರೆ ಕರಗಲಿ 1.5 ಎಳೆಯಷ್ಟು ಪಾಕ ಬರಬೇಕಿದು. 1.5 ಎಳೆ ಪಾಕ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ. ಚೆನ್ನಾಗಿ ಕರಗಲಿ. ನೋಡ್ಬೋದು ಇವಾಗ ಸಕ್ಕರೆ ಮತ್ತು ನೀರು ಕುದೀತಾ ಇದೆ. ಸಕ್ಕರೆ ಇನ್ನೂ ಕರಗಿಲ್ಲ, ಕರಗಲಿ ನೀಟಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಸೊ ಇವಾಗ ಪಾಕ ಕುದೀತಾ ಇದೆ, ಸ್ವಲ್ಪ ಪಾಕ ಬರ್ತಾ ಇದೆ ನೋಡ್ಬೋದು ನೀವು. ಸೊ ಇನ್ನೂ ಬರಬೇಕು, 1.5 ಎಳೆಯಷ್ಟು ಪಾಕ ಬರಬೇಕು. ಸೊ ನೋಡ್ಬೋದು ಇವಾಗ ಪಾಕ ಬರ್ತಾ ಇದೆ. ಸೊ ನೋಡ್ಬೋದು ನೀವು ಇವಾಗ ಇಲ್ಲಿ ಪಾಕ ಬಂದಿದೆ. ಸೊ ನೋಡ್ಬೋದು ಎಳೆ ಬರ್ತಾ ಇದೆ. ಸೊ ಇವಾಗ ಆಫ್ ಮಾಡ್ಕೊಂಬಿಡೋಣ. ಸೊ ಈಗ ನಾನು ಆಗಲೇ ಹುರಿದಿಟ್ಟಿರೋ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ, ಇದಕ್ಕೆ ಪಾಕ ಹಾಕ್ಕೊಂಬಿಡೋಣ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ಇವಾಗ ಬೇಕಿದ್ರೆ ಇದಕ್ಕೆ ಕೇಸರಿ ಹಾಕೋಬೋದು. ಸೊ ನಾನು ಇದಕ್ಕೆ ಕೇಸರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಸೊ ಇವಾಗ ಒಂದು 2-3 ನಿಮಿಷ ಸ್ವಲ್ಪ ಕುದೀಲಿ. ಸೊ ಇವಾಗ ಇವಾಗ ಇದಕ್ಕೆ ಮೇಲ್ಗಡೆ ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ ಹಾಕಿ ಸೆಟ್ ಮಾಡ್ಕೊಂಬಿಡೋಣ. ಸೊ ಇವಾಗ ಪೂರ್ತಿ ತಣ್ಣಗಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇವಾಗ ಸೆಟ್ ಆಗಿದೆ ಸ್ವಲ್ಪ. ಇವಾಗ ಶೇಪ್ ಮಾಡ್ಕೊಂಬಿಡೋಣ. ಸೊ ಇವಾಗ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಪೀಸಸ್ ಆಗಿ ತಗೊಂಬಿಡೋಣ.
ಸೊ ನೋಡ್ಬೋದು ಮೋಹನ್ ತಾಲ್ ಬೇಸನ್ ಬರ್ಫಿ ರೆಡಿ ಇದೆ. ನೀವು ಟ್ರೈ ಮಾಡಿರಿ, ರೆಸಿಪಿ ಹೆಂಗೆ ಬಂದಿತ್ತು ಅಂತ ಹೇಳ್ರಿ. ನನ್ನ ರೆಸಿಪಿ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿರಿ.